ನನ್ನ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿರೋದು ಬರೀ ನಾರಾಯಣ ಗುರುಗಳನ್ನ ಮಾತ್ರ ಪೂಜೆ ಮಾಡು ಅಂತ ಹೇಳಿ. ಆದ್ರಿಂದ ನಾನು ಯಾವುದೇ ದೇವರನ್ನ ಪೂಜೆ ಮಾಡೋದಿಲ್ಲ, ನಾನು ಮಾಡೋದೇ ನಾರಾಯಣ ಗುರು ಮಾತ್ರ, ಇನ್ಯಾವುದೂ ದೇವರು ನನಗಿಲ್ಲ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಯಾವ ಮನುಷ್ಯನಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇರಲಿಲ್ಲ, ಅವ್ರಿಗೆ ಪ್ರವೇಶ ಕೊಡಿಸ್ಬೇಕು ಅಂತೇಳಿ ನಾರಾಯಣ ಗುರು ಅವರು ಮುತುವರ್ಜಿ ವಹಿಸಿದ್ರು. ಸಾವಿರಾರು ಜನ ತೀರೋಗಿದ್ರು, ಕೊಲೆ ಆದ್ರಲ್ಲಿ ಅವರು ದೇವಸ್ಥಾನದ ಹೊರಡೆ ಹೋಗ್ಬೇಕಾದ್ರೆ. ಆದರೆ ನನಗೆ ಸಂಘರ್ಷ ಬೇಡ, ನಾನು ಮೇಲ್ಜಾತಿಯವ್ರ ಜೊತೆ ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗೋದಿಲ್ಲ. ನಾನು ಶೂದ್ರರಿಗೆ ಒಂದು ಬೇರೆ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಶಿವಗಿರಿಯಲ್ಲಿ ಒಂದು ಶಿವ ಅಂತೇಳಿ ಸ್ಥಾಪನೆ ಮಾಡಿ ಎಲ್ಲರಿ ಶೂದ್ರರಿಗೂ ಸಹ ಮುಕ್ತ ಪ್ರವೇಶವನ್ನು ಕಲ್ಪಿಸ್ಕೊಟ್ಟಂಥ ಮಹಾನ್ ದಾರ್ಶನಿಕ ನಾರಾಯಣ ಗುರುಗಳು ಮಾತ್ರ ನನಗೆ ದೇವರಿನ ಯಾರೂ ಸಹ ದೇವರಿಲ್ಲ. ಯಾವುದೇ ದೇವರ ದೃಷ್ಟಿನಲ್ಲಿ ಭೇದ ಭಾವಗಳಿರಬಾರ್ದು. ಯಾಕಂದ್ರೆ ನನಗೆ ಯಾಕೆ ದುಃಖ ಆಗುತ್ತೆ ಅಂತ ಹೇಳಿದ್ರೆ, ಮಂಗಳೂರಲ್ಲಿ ನೀವು ಸಹ ಯೋಚನೆ ಮಾಡಬೇಕು, ಕೊಲೆಗಳಾಗ್ತಾ ಇದೆ, ಜೈಲಿಗೆ ಹೋಗ್ತಾ ಇದ್ದಾರೆ. ಕೊಲೆ ಮಾಡೋರು ಅರ್ಧ ಜನ ಬಿಲ್ಲವ್ರೆ, ಕೊಲೆ ಆಗೋರು ಬಿಲ್ಲವ್ರೆ, ಜೈಲಿಗೆ ಹೋಗೋರು ಬಿಲ್ಲವ್ರೆ, ಬೇರೆ ಯಾರು ಇಲ್ವಾ? ಯಾವ ಧರ್ಮ ನಮ್ಮನ್ನು ಸೇರಿಸ್ತಾ ಇಲ್ಲ ಆ ಧರ್ಮದ ಪರ ಹೋರಾಟ ಮಾಡ್ತಾ ಇದ್ದೀರಿ. ಸ್ವಲ್ಪ ನೀವು ಜಾಗೃತರಾಗಿ ಪೂಜೆ ಮಾಡಿ ಭೂತ ಎಲ್ಲ, ಆದ್ರೆ ಅದಕ್ಕೋಸ್ಕರ ಪ್ರಾಣ ಕಳ್ಕೊಳ್ಳೋದು ಬೇಕಾಗಿಲ್ಲ, ಇನ್ನೊಬ್ಬರು ಪ್ರಾಣ ತೆಗೆಯೋದು ಬೇಕು.